ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 18. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 262ನೆಯ ಪುಟ. ಶೀರ್ಷಿಕೆ: ನಾವು ಪ್ರೀತಿಯಿಂದ ಕೆಲಸ ಮಾಡಬೇಕು. ಈ ದಿನದ ಸತ್ಯವೇದದ ವಾಕ್ಯ: ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಯೋಹಾನ 13ನೆಯ ಅಧ್ಯಾಯ 35ನೆಯ ವಚನ. ನಾವು ದೇವರೊಂದಿಗಿನ ಸಹ ಕೆಲಸಗಾರರಾಗಿರಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡಲಿ. ಪರಲೋಕದೊಂದಿಗಿನ ಸಹ ಕೆಲಸಗಾರರಾಗಲು ಈಗಲೇ ಪ್ರಾರಂಭಿಸೋಣ. ನಿಮ್ಮ ಕುಟುಂಬಸ್ಥರಿಗಾಗಿ, ನಿಮ್ಮ ಸ್ನೇಹಿತರಿಗಾಗಿ ಅಥವಾ ನಿಮ್ಮ ಪರಿಚಯದವರಿಗಾಗಿ ನೀವು ಅವರ ಕೆಲಸದಲ್ಲಿ ಜೊತೆ ಸೇರುವುದಿಲ್ಲವೇ? ಕ್ರಿಸ್ತನ ಇತರ ಎಲ್ಲ ಶಿಷ್ಯರ ಬಗ್ಗೆ ನಮ್ಮ ಕ್ರಿಸ್ತನ ಪ್ರತಿಯೊಬ್ಬ ಶಿಷ್ಯರಿಗೂ ನಿಸ್ವಾರ್ಥವಾದ ಪ್ರೀತಿ ಇರಲಿ. ಯಾರೂ ವಿಶೇಷವಾದ ಕಾಳಜಿ ತೋರದ ನತದೃಷ್ಟ ನಿರ್ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ಆ ಮಗುವನ್ನು ನೀವು ನಿಸ್ವಾರ್ಥವಾಗಿ ಪರಿಗಣನೆಗೆ ತೆಗೆದುಕೊಳ್ಳಿರಿ. ಹೆಚ್ಚು ಆಕರ್ಷಣೀಯವಾಗಿರುವವರಿಗೆ ಸ್ನೇಹಿತರ ಕೊರತೆ ಇರುವುದಿಲ್ಲ. ನೋಟಕ್ಕೆ ಕಡಿಮೆ ಆಕರ್ಷಣೆ ಇರುವವರು, ಅಂಜುಬುರುಕರಾಗಿರುವವರು, ಪರಿಚಯ ಮಾಡಿಕೊಳ್ಳಲು ಹಿಂಜರಿಯುವವರು, ಸೂಕ್ಷ್ಮಾಭಿರುಚಿಯ ಗುಣಲಕ್ಷಣಗಳನ್ನು ಹೊಂದಿರುವವರು ಇವರೆಲ್ಲರೂ ಸಹ ಯೇಸುಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು. ಯೇಸುವಿನಲ್ಲಿ ನಮ್ಮ ಎಂತಹ ಶ್ರೇಷ್ಠನಾದ ಸಹಾಯಕನಿದ್ದಾನೆಂದು ನಾವು ಪ್ರತಿದಿನವೂ ಯೋಚಿಸಬೇಕು, ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಅವರು ಯೇಸುಕ್ರಿಸ್ತನೊಂದಿಗೆ ಸಹ ಕೆಲಸಗಾರರಾಗಬಹುದು ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ನೀವು ದೇವರಿಂದ ಸಾಂತ್ವನ ಪಡೆದುಕೊಂಡಿರುವಂತೆಯೇ ನೀವು ಇತರರನ್ನೂ ಸಾಂತ್ವನಗೊಳಿಸಲೆಂದು ಯೇಸುಕ್ರಿಸ್ತನಿಂದ ಅನುಗ್ರಹವನ್ನು ಸ್ವೀಕರಿಸುವುದು ಶ್ರೇಷ್ಠವಾದ ಭಾಗ್ಯವಾಗಿದೆ. ಸಕಲಕ್ಕೂ ಅಂತ್ಯವು ಬರುವಾಗ ಈ ಕೆಲಸವನ್ನು ಮಾಡಿರಬಹುದಿತ್ತು ಎಂದು ಚಿಂತಿಸುವ ಬದಲು ಆ ಕೆಲಸಗಳನ್ನು ಈಗಲೇ ಮಾಡಲು ಪ್ರತಿಯೊಬ್ಬರೂ ಬಯಸಲಿ. ಪ್ರತಿಯೊಬ್ಬರೂ ಮುಂದಿನವರಿಗೆ, ಪಕ್ಕದವರಿಗೆ ಸಹಾಯ ಮಾಡಲು ಪ್ರಯತ್ನಿಸಲಿ. ಹೀಗೆ ನೀವು ಪುಟ್ಟದಾದ ಪರಲೋಕವನ್ನು ಇಲ್ಲಿಯೇ ಪಡೆದುಕೊಳ್ಳಬಹುದು ಮತ್ತು ದೇವರ ದೂತರು ನಿಮ್ಮ ಮೂಲಕ ಸರಿಯಾದ ಪ್ರಭಾವಗಳನ್ನು, ಛಾಪನ್ನು ಮೂಡಿಸಲು ಕೆಲಸ ಮಾಡುತ್ತಾರೆ. ನಿಮ್ಮನ್ನು ಕ್ರಿಸ್ತನು ತನ್ನ ಸೇವಕರನ್ನಾಗಿ ಬಳಸಿಕೊಳ್ಳಲು ಬಯಸುತ್ತಾನೆ. ನಿಮಗೆ ಸಾಧ್ಯವಾದಲ್ಲೆಲ್ಲ ಸಹಾಯ ಮಾಡಲು ಪ್ರಯತ್ನಿಸಿರಿ. ದೇವರ ಕೃಪೆಯು ನಿಮ್ಮ ಮೇಲೆ ಹೇರಳವಾಗಿ ನೆಲೆಸುವಂತೆ ಉತ್ತಮ ಗುಣ ಸ್ವಭಾವಗಳನ್ನು ಬೆಳೆಸಿಕೊಳ್ಳಿರಿ. ದೇವರು ಗುಣಪಡಿಸುವವನು, ಕರುಣೆಯುಳ್ಳವನು, ಅವರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವವನು ಮತ್ತು ತಪ್ಪನ್ನೇ ಮಾಡದವನು ಎಂದು ಯುವಕರು ಮತ್ತು ಹಿರಿಯರು ಕಲಿತುಕೊಳ್ಳಲಿ. ಆಗ ನಿಮ್ಮ ಮಾನವತ್ವವು ಜೀವವುಳ್ಳ ನಂಬಿಕೆಯಿಂದ ಕ್ರಿಸ್ತನ ದೈವತ್ವವನ್ನು ದೃಢವಾಗಿ ಹಿಡಿದುಕೊಂಡು ಪರಲೋಕದ ತತ್ವಗಳನ್ನು ಪಾಲಿಸಲು ಕಲಿಯಬಹುದು. ಆಗ ನೀವು ಎಲ್ಲರಿಗೂ ಆಶೀರ್ವಾದದಾಯಕವಾಗುವಂತೆ ಅದು ನಿಮ್ಮನ್ನು ಮಾಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ.